ಸಿದ್ದರಾಮಯ್ಯನವರಿಗೆ ಸಿಕ್ಕ ಅಭಯ ಈ ಸಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ತಾ? ಈ ದೃಶ್ಯ ನೋಡಿದ್ರೆ ಜನ ಮಾತಾಡ್ಕೊಳ್ತಾ ಇರೋದು. ಪುರೋಹಿತರು ಮಾಲೆ ಕೊಡ್ತಾರೆ, ಅದನ್ನು ತಗೊಂಡು ಡಿ ಕೆ ಶಿವಕುಮಾರ್ ಅವರು ಹಿಂಗೆ ತಿರುಗ್ತಾರೆ, ಬಲಗಡೆಯಿಂದ ಹೋಗ್ಬಿಡುತ್ತೆ. ಸಂದರ್ಭ ಹಂಗಿದೆ. ಇಂಥ ಪ್ರತಿಯೊಂದು ಕೂಡ ಅನಾಲಿಸಿಸ್ಗೆ ಒಳಪಡ್ತವೆ. ಈ ರೀತಿಯ ಪ್ರತಿಯೊಂದು ಬೆಳವಣಿಗೆ ಕೂಡ ಅನಾಲಿಸಿಸ್ಗೆ ಒಳಪಡ್ತವೆ. ಸಂದರ್ಭನೇ ಹಂಗಿದೆ. ಏನು ಪೂಜೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಅಂದರೆ, ದೊಡ್ಡದೇನೋ ಆಗಬೇಕು ಅಂತ ಮನಸ್ಸಿನಲ್ಲಿ ಇದ್ದಾಗ ಖಡ್ಗಮಾಲಾ ಸ್ತೋತ್ರ ಪಠಿಸ್ತಾರಂತೆ, ನಾರಾಯಣಿ ನಮಸ್ಕಾರ ಮಂತ್ರ ಹೇಳ್ತಾರಂತೆ. ಅದನ್ನು ಹೇಳಲಾಯಿತು. ಅಂದರೆ ಸುಮ್ಮನೆ ಯಾವುದೋ ಸಣ್ಣ ಪೂಜೆ, ಸಾಮಾನ್ಯ ಪೂಜೆ ಹಂಗಲ್ಲ. ಅದು ವಿರೋಧಿಗಳ ಮೇಲೆ ವಿಜಯ ಸಾಧಿಸುವುದಕ್ಕೆ ಹೇಳುವಂಥ ಮಂತ್ರ ಅಂಥದ್ದು. ಅರ್ಚಕರು ದೇವಿ ಮಹಾತ್ಮೆಯಾದಂಥ ದುರ್ಗಾ ಸಪ್ತಶತಿ 11ನೇ ಅಧ್ಯಾಯದಲ್ಲಿ ಬರುವಂಥ ಅತ್ಯಂತ ಶಕ್ತಿಶಾಲಿ ಮಂತ್ರ ಇದು. ನಾರಾಯಣಿ ನಮಸ್ಕಾರ ಅನ್ನುವ ಮಂತ್ರ ಸುಮಾರು 5 ನಿಮಿಷ ನಿರಂತರವಾಗಿ ಪಠಿಸಿ ಪೂಜೆ ಮಾಡಿದರಂತೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಚಂಡಿಕಾ ಹೋಮದಂಥ ಯಾಗಗಳಲ್ಲಿ ಮಾತ್ರ ಇದನ್ನು ಹೇಳ್ತಾರಂತೆ. ಅಂದರೆ ಈ ಮಂತ್ರವನ್ನು ಒಂದು ಸಲ ಹೇಳೋದು ಒಂದೇ, ಒಂದು ಚಂಡಿಕಾ ಹೋಮ ಮಾಡಿಸೋದು ಒಂದೇ, ಅಷ್ಟು ಪುಣ್ಯ ಬರುತ್ತಂತೆ ಅಂತ ಅಂದುಕೊಂಡಿದ್ದೆಲ್ಲ ಈಡೇರುತ್ತಂತೆ ಈ ಮಂತ್ರ ಹೇಳಿದರೆ. ರಾಜಕೀಯದಲ್ಲಿ ಶ್ರೇಯಸ್ಸು ಮತ್ತು ವಿಜಯ ಲಭಿಸಲಿ ಅನ್ನುವ ಸಂಕಲ್ಪದೊಂದಿಗೆ ಈ ಮಂತ್ರಘೋಷಗಳಾದವು. ಖಡ್ಗಮಾಲಾ ಸ್ತೋತ್ರ ಸಂಕಲ್ಪ ಮಾಡುವ ವೇಳೆಯಲ್ಲಿ ಇದನ್ನು ಪಠಿಸಲಾಯಿತು. ಖಡ್ಗಮಾಲಾ ಸ್ತೋತ್ರ ಸಂಕಲ್ಪದ ಸಂದರ್ಭದಲ್ಲಿ ಅಂದರೆ ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕಿರುವ ಅಡೆತಡೆಗಳು ನಿವಾರಣೆಯಾಗಲಿ ಅನ್ನುವ ಉದ್ದೇಶದಿಂದ ಇದನ್ನು ಹೇಳ್ತಾರಂತೆ. ಸಿದ್ದರಾಮಯ್ಯನವರು ಹಾಸನಾಂಬೆಯ ದರ್ಶನ ಪಡೆದ್ರು. ಮುಖ್ಯಮಂತ್ರಿ ಆದಮೇಲೆ 2ನೇ ಸಲ ಅಂತಿದ್ದು. ದೇವಸ್ಥಾನದ ಒಳಗೆ ಬಂದು ಗರ್ಭಗುಡಿನ ಒಂದು ಸಲ ಪೂರ್ತಿ ನೋಡಿದ್ರು. ರಾಮಲಿಂಗಾರೆಡ್ಡಿಯವರು, ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯನವರು ಜೊತೆಗಿದ್ದರು.